ದೇಶದ ನ್ಯಾಯಾಂಗ ವ್ಯವಸ್ಥೆ ಆತಂಕ ಪಡುವ, ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಸಂಶಯ ಅನುಮಾನವನ್ನು ಪಡುವಂತಹ ಅತ್ಯಂತ ದೊಡ್ಡ ಬೆಳವಣಿಗೆ ನಡೆದಿದೆ. ಪ್ರಮುಖ ಇಂಗ್ಲಿಷ್ ದಿನಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ ತನ್ನ ಮುಖಪುಟದಲ್ಲಿ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಬೆಚ್ಚಿ ಬೀಳಿಸುವ ಮತ್ತು ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಜನಸಾಮಾನ್ಯರು ಅನುಮಾನ ಪಡಬಹುದಾದಂತಹ ದೊಡ್ಡದೊಂದು ಸುದ್ದಿಯನ್ನು ಪ್ರಕಟಿಸಿದೆ. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಮನೆಯಲ್ಲಿ ಅಪಾರ ಪ್ರಮಾಣದ ನಗದು, ಹಾರ್ಡ್ ಕ್ಯಾಶ್, ನೋಟಿನ ಕಂತೆ, ನೋಟಿನ ಮೂಟೆ ಪತ್ತೆಯಾಗಿದೆ ಎನ್ನುವಂತಹ ವರದಿಯನ್ನು ಟೈಮ್ಸ್ ಆಫ್ ಇಂಡಿಯಾ ಮಾಡಿರುವಂಥದ್ದು. ಟೈಮ್ಸ್ ಆಫ್ ಇಂಡಿಯಾದ ಪತ್ರಕರ್ತ, ಹಿರಿಯ ಪತ್ರಕರ್ತ, ದೀರ್ಘಕಾಲದಿಂದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಲೀಗಲ್ ಪ್ರೊಸೀಡಿಂಗ್ಸ್ಗಳ ಬಗ್ಗೆ ವರದಿಗಾರಿಕೆಯನ್ನು ಮಾಡ್ತಾ ಇರುವಂತಹ ಹಿರಿಯ ಪತ್ರಕರ್ತ ಧನಂಜಯ್ ಮಹಾಪಾತ್ರ ಅವರು ಈ ಸುದ್ದಿಯನ್ನು ಬ್ರೇಕ್ ಮಾಡಿರುವಂಥದ್ದು. ಸೊ ಇದು ಧನಂಜಯ್ ಮಹಾಪಾತ್ರ ಅವರು ಬ್ರೇಕ್ ಮಾಡಿರುವಂತಹ ಸುದ್ದಿ. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ನಿವಾಸದಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿದೆ. ಈ ದುಡ್ಡು ಹೇಗೆ ಪತ್ತೆ ಆಯಿತು ಎನ್ನುವಂಥದ್ದೇ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಸಾಂವಿಧಾನಿಕ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳ ಮೇಲೆ ಯಾವ ತನಿಖಾ ಏಜೆನ್ಸಿಗಳು ಕೂಡ ದಾಳಿಯನ್ನು ಮಾಡಲಿಕ್ಕೆ ಅವಕಾಶಗಳಿಲ್ಲ. ಹಾಗಾದರೆ ಈ ದುಡ್ಡು ಹೇಗೆ ಪತ್ತೆ ಆಯಿತು? ಕಾಕತಾಳೀಯ ಅಂತಲೇ ಹೇಳಬಹುದು. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿತು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ಮನೆಯಲ್ಲಿ ಇರಲಿಲ್ಲ. ಅವರ ಕುಟುಂಬದ ಸದಸ್ಯರು ಮನೆಯಲ್ಲಿದ್ದರು. ಸೊ ಕುಟುಂಬ ಸದಸ್ಯರು ಅಗ್ನಿಯನ್ನು ನಂದಿಸಲಿಕ್ಕೆ, ಬೆಂಕಿಯನ್ನು ನಂದಿಸಲಿಕ್ಕೆ ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದ್ರು. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಮನೆಯಲ್ಲಿ ಆಗಿರತಕ್ಕಂತಹ ಘಟನೆ ಆಗಿದ್ದರಿಂದ ದೆಹಲಿ ಪೊಲೀಸರು ಕೂಡ ನ್ಯಾಯಮೂರ್ತಿಗಳ ಮನೆಗೆ ಭೇಟಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯ ಕೊಠಡಿಯೊಂದರಲ್ಲಿ ಈ ಅಪಾರ ಪ್ರಮಾಣದ ಜೋಡಿಸಿಟ್ಟಿದ್ದಂತಹ ನೋಟುಗಳ ಕಂತೆ ಪತ್ತೆಯಾಗಿದೆ. ತಕ್ಷಣವೇ ದೆಹಲಿಯ ಪೊಲೀಸರು ಈ ವಿಚಾರವನ್ನು, ಇಷ್ಟು ಪ್ರಮಾಣದಲ್ಲಿ ದುಡ್ಡು ಸಿಕ್ಕಿದೆ ಎನ್ನುವಂಥ ವಿಚಾರವನ್ನು ತಮ್ಮ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿದ್ರು. ಮೇಲಾಧಿಕಾರಿಗಳು ಸಂಬಂಧಪಟ್ಟವರ ಜೊತೆ ಮಾತನಾಡಿ ಅದು ಕೊನೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಗಮನಕ್ಕೆ ಬಂತು. ಸಂಜೀವ್ ಖನ್ನಾ ಅವರು ತಕ್ಷಣವೇ ಕೊಲಿಜಿಯಂ ಸಭೆಯನ್ನು ಕರೆದು ಯಶವಂತ್ ವರ್ಮಾ ಅವರನ್ನು ದೆಹಲಿ ಹೈಕೋರ್ಟ್ನಿಂದ ಅಲಹಾಬಾದ್ ಹೈಕೋರ್ಟಿಗೆ ವರ್ಗಾವಣೆಯನ್ನು ಮಾಡಿದ್ರು. ಈ ಘಟನೆ ನಡೆದಿರುವಂಥದ್ದು ಮಾರ್ಚ್ 14ನೇ ತಾರೀಕು, ಅಂದರೆ ಒಂದು ವಾರದ ಹಿಂದೆ. ಸೊ ಟೈಮ್ಸ್ ಆಫ್ ಇಂಡಿಯಾದ ಧನಂಜಯ್ ಮಹಾಪಾತ್ರ ಅವರು ಬ್ರೇಕ್ ಮಾಡಿರುವಂತಹ ಅತ್ಯಂತ ದೊಡ್ಡ ಸುದ್ದಿ. ಕೋರ್ಟ್ ಪ್ರೊಸೀಡಿಂಗ್ಸ್ಗಳ ಬಗ್ಗೆ ವರದಿಗಾರಿಕೆಯನ್ನು ಮಾಡುವಂತಹ ಮತ್ತೋರ್ವ ಪ್ರಮುಖ ಪತ್ರಕರ್ತ ಸೌರವ್ ದಾಸ್ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಪೈಲ್ಸ್ ಆಫ್ ಕ್ಯಾಶ್ ಫೌಂಡ್ ಎಟ್ ಎ ಡೆಲ್ಲಿ ಹೈಕೋರ್ಟ್ ಜಡ್ಜಸ್ ರೆಸಿಡೆನ್ಸ್. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಮನೆಯಲ್ಲಿ ಹಣದ ಮೂಟೆ ಪತ್ತೆಯಾಗಿದೆ, ನೋಟಿನ ಮೂಟೆ ಪತ್ತೆಯಾಗಿದೆ. ಸಂಸೆ ಇಟ್ ಈಸ್ 50 crores. ಕೆಲವರು ಹೇಳ್ತಾ ಇದ್ದಾರೆ ಆ ನೋಟಿನ ಒಟ್ಟು ಮೌಲ್ಯ ಎಷ್ಟು ಅಂತ ಹೇಳಿದ್ರೆ 50 ಕೋಟಿ ರೂಪಾಯಿ. 1-2 ಲಕ್ಷ ಅಲ್ಲ, 50 ಕೋಟಿ ರೂಪಾಯಿ. ಅದರ ಜೊತೆಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟನ್ನು ಹಾಕಿದ್ದಾರೆ. ಸಮ್ ಅದರ್ಸ್ ಲಿಂಕ್ ದ ಕ್ಯಾಶ್ ಟು ಎ ಫಾರ್ಮರ್ SC ಜಡ್ಜ್. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯೊಬ್ಬರಿಗೆ ಸೇರಿದ ದುಡ್ಡು ಇದು ಅಂಥೇಳಿ ಕೆಲವರು ಹೇಳ್ತಾ ಇದ್ದಾರೆ ಅಂಥೇಳಿ ಸೌರವ್ ದಾಸ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಸೊ ಒಂದು ಮೇಲ್ನೋಟಕ್ಕೆ ಒಂದು ಪಿಕ್ಚರ್ ಸಿಗ್ತಾ ಇದೆ. ನ್ಯಾಯಮೂರ್ತಿಗಳ ಮನೆಯಲ್ಲಿ ಸಿಕ್ಕಿರುವಂತಹ ದುಡ್ಡಿನ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 50 ಕೋಟಿ ಆಗಿರಬಹುದು ಅಂಥೇಳಿ. ಸೌರವ್ ದಾಸ್ ಪ್ರಮುಖ ಲೀಗಲ್ ಕರೆಸ್ಪಾಂಡೆಂಟ್, ಲೀಗಲ್ ಪತ್ರಕರ್ತರು. ಸೊ ಅವರ ಟ್ವೀಟನ್ನು ನಾವು ನಂಬಬಹುದು. ನೆಕ್ಸ್ಟ್ ಈಗ ಶಾಸಕರು, ಸಂಸದರು, ಅಧಿಕಾರಿಗಳು, ಮಂತ್ರಿಗಳು, ಸಚಿವರು ಅಥವಾ ಜನಸಾಮಾನ್ಯರು ಇವ್ರ ಮೇಲೆ
ಇಷ್ಟು ಪ್ರಮಾಣದ ಹಣ ಎಲ್ಲ ಪತ್ತೆ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ರೈಡ್ ಆದಮೇಲೆ ಇ ಡಿ ತನಿಖೆಗಳಾಗ್ತವೆ. ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳಿದ್ರೆ CBI ಇನ್ವೆಸ್ಟಿಗೇಷನ್ ಕೂಡ ಆಗುತ್ತೆ. ಕರಪ್ಷನ್ ಕೇಸ್ನ ಅಡಿಯಲ್ಲಿ, ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ED ತನಿಖೆ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ತನಿಖೆನೂ ಆಗುತ್ತೆ. ಸೊ ಇಲ್ಲಿ ಏನು 1998ರಲ್ಲಿ ಒಂದು ಪ್ರೊಸೀಜರನ್ನು ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ. 97ರಲ್ಲಿ ಏನು ಅಂತ ಹೇಳಿದ್ರೆ ಇನ್ ಹೌಸ್ ಪ್ರೊಸೀಜರ್ ಅಂತ, ಅಂದರೆ ನ್ಯಾಯಾಂಗದ ಒಳಗಡೆಯೇ ತನಿಖೆ ಆಗುವಂಥದ್ದು ಅಂಥೇಳಿ. ಈಗ ನ್ಯಾಯಮೂರ್ತಿಗಳನ್ನು ಅವರ ಪೇರೆಂಟ್ ಕೋರ್ಟ್ ಅಥವಾ ಅವರು ನ್ಯಾಯಮೂರ್ತಿಗಳಾಗಿ ಎಲ್ಲಿ ಸೇವೆಯನ್ನು ಆರಂಭಿಸಿದ್ರು ಅಲಹಾಬಾದ್ ಹೈಕೋರ್ಟು, ಅಲ್ಲಿಗೆ ವರ್ಗಾವಣೆಯನ್ನು ಮಾಡಲಾಗಿದೆ. ಯಶವಂತ್ ವರ್ಮಾ ಅವರು ಅಲಹಾಬಾದ್ ಹೈಕೋರ್ಟ್ನ ಜಡ್ಜ್ ಆಗಿ, ಅಡಿಷನಲ್ ಜಡ್ಜ್ ಆಗಿ, ಹೆಚ್ಚುವರಿ ಜಡ್ಜ್ ಆಗಿ ನೇಮಕಗೊಂಡಿದ್ದು 2014 ಅಕ್ಟೋಬರ್ನಲ್ಲಿ. ಅಂದರೆ 11 ವರ್ಷ ಆಗಿದೆ. 11 ವರ್ಷ ಆಗಿದೆ ಅವರು ನ್ಯಾಯಮೂರ್ತಿಗಳಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ. 2022ರಲ್ಲಿ ಅವರು ದೆಹಲಿ ಹೈಕೋರ್ಟ್ನ ಜಡ್ಜ್ ಆಗಿ ವರ್ಗಾವಣೆಯನ್ನು ಪಡೀತಾರೆ. ಸೊ ಇನ್ ಹೌಸ್ ಪ್ರೊಸೀಜರ್ ಅಂದರೆ ಏನು? ಈಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಈ ನಿರ್ದಿಷ್ಟ ಆರೋಪವನ್ನು ಹೊತ್ತಿರುವಂತಹ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರಿಂದ ಉತ್ತರವನ್ನು ಕೇಳಬೇಕು. ಈ ದುಡ್ಡು ಯಾರದ್ದು, ಈ ದುಡ್ಡಿನ ಮೂಲ ಏನು, ಇದು ಯಾಕೆ ಬಂತು, ಇದಕ್ಕೂ ನಿಮಗೂ ಏನು ಸಂಬಂಧ, ಮತ್ತು ತೀರ್ಪು ಅಥವಾ ಇತರೆ ಯಾವುದಾದರೂ ಆರೋಪಗಳಿದ್ದಂತಹ ಸಂದರ್ಭದಲ್ಲಿ ಆರೋಪಗಳಿಗೆಲ್ಲ ಉತ್ತರವನ್ನು ಕೇಳಬೇಕಾಗತ್ತೆ. ಸೊ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳುವಂಥ ಈ ಉತ್ತರಕ್ಕೆ ಆ ಜಡ್ಜ್ ಯಶವಂತ್ ವರ್ಮಾ ಅವರು ಉತ್ತರವನ್ನು ಕೊಡಬೇಕು. ಒಂದು ವೇಳೆ ಯಶವಂತ್ ವರ್ಮಾ ಅವರು ಕೊಟ್ಟಂಥ ಉತ್ತರ ತೃಪ್ತಿಕರ ಆಗಲಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು 3 ನ್ಯಾಯಮೂರ್ತಿಗಳನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯಲ್ಲಿ ಹೈಕೋರ್ಟ್, 2 ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು 1 ಹೈಕೋರ್ಟ್ನ ಓರ್ವ ಜಡ್ಜು. ಸೊ 3 ನ್ಯಾಯಮೂರ್ತಿಗಳ ಒಂದು ಸಮಿತಿ ಇರುತ್ತೆ. 2 ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು, 2 ಮುಖ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು 1 ಹೈಕೋರ್ಟ್ನ ಓರ್ವ ಜಡ್ಜ್ ಇರ್ತಾರೆ. ಸೊ ಅವರು ತನಿಖೆಯನ್ನು ಮಾಡಿ ವರದಿಯನ್ನು ಕೊಡ್ತಾರೆ. ವರದಿಯನ್ನು ಕೊಟ್ಟ ಬಳಿಕ 2 ಥರದ ರೆಕಮೆಂಡೇಷನನ್ನು ಆ ಸಮಿತಿ ಮಾಡಬಹುದು ಮುಖ್ಯ ನ್ಯಾಯಮೂರ್ತಿಗಳಿಗೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ. ಒಂದು, ಇವರನ್ನು ಸೇವೆಯಿಂದ ತೆಗೆದು ಹಾಕಬೇಕು ಅಂಥೇಳಿ, ರಿಮೂವ್ ಮಾಡಬೇಕು ಅಂಥೇಳಿ ಒಂದು. ಅಥವಾ ಅಷ್ಟೇನು ಸೀರಿಯಸ್ ಅಲ್ಲ, ಗಂಭೀರವಾದಂತಹ ಆ್ಯಕ್ಷನ್ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ಬೋದು. ಸೊ ರಿಮೂವಲ್ ಮಾಡಬೇಕು ಎನ್ನುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಜಡ್ಜಿಗೆ ಸ್ವಯಂ ನಿವೃತ್ತಿಗೆ ಸೂಚನೆಯನ್ನು ಕೊಡ್ಬೋದು, ನೀವೇ ರಿಸೈನ್ ಮಾಡಿ ಅಂತೇಳಿ. ಒಂದು ವೇಳೆ ರಿಸೈನ್ ಮಾಡಲಿಕ್ಕೆ ಒಪ್ಪಿಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಶವಂತ್ ವರ್ಮಾ ಏನೀಗ ಅಲಹಾಬಾದ್ ಹೈಕೋರ್ಟಿಗೆ ವರ್ಗಾವಣೆಯನ್ನು ಮಾಡಲಾಗಿದೆ ಅವ್ರನ್ನ, ಆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಈ ನಿರ್ದಿಷ್ಟ ಜಡ್ಜಿಗೆ ಯಾವುದೇ ಕೆಲಸವನ್ನು ಕೊಡಬೇಡಿ, ಯಾವುದೇ ಕೇಸನ್ನು ಕೂಡ ಅಸೈನ್ ಮಾಡಬೇಡಿ, ಇವರು ಯಾವುದೇ ಕೇಸನ್ನು ಕೂಡ ವಿಚಾರಣೆ ನಡೆಸುವಂತಿಲ್ಲ ಎನ್ನುವಂಥ ಸೂಚನೆಯನ್ನು ಕೊಡ್ಬೋದು. ಅಲ್ಲಿಗೆ ಜುಡಿಷಿಯಲ್ ವರ್ಕನ್ನು ವಿಡ್ರಾ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳಿಗೆ ರಿಮೂವಲಿಗೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಯನ್ನು ಆರಂಭಿಸಲಿಕ್ಕೆ ಶಿಫಾರಸನ್ನು ಮಾಡ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ನ್ಯಾಯಮೂರ್ತಿಯನ್ನು ಅವರನ್ನು ಪದಚ್ಯುತಿಗೊಳಿಸುವಂತಹ, ಇಂಪೀಚ್ಮೆಂಟ್ ಮಾಡುವಂತಹ ಅಧಿಕಾರ ಇರುವಂಥದ್ದು ಅದು ಸಂಸತ್ತಿಗೆ ಮಾತ್ರ, ಸಂಸತ್ತಿನ ಪ್ರಕ್ರಿಯೆಗಳ ಮುಖಾಂತರ ಮಾಡಬೇಕಾಗತ್ತೆ. ಸೊ ಆ ಪ್ರಕ್ರಿಯೆಗಳನ್ನು ಅನುಸರಿಸ್ಬೋದು. ಸೊ ಈ ಬಿಗ್ ಡೆವಲಪ್ಮೆಂಟ್ ಮಾತ್ರ ಇದು. ಈಗ ಸೌರವ್ ದಾಸ್ ಅವರು ಟ್ವೀಟ್ ಮಾಡಿರೋ ಪ್ರಕಾರ 50 ಕೋಟಿ ರೂಪಾಯಿ. ಮತ್ತು ಅವರು ಇನ್ನೊಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ, ಇದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯೊಬ್ಬರಿಗೆ ಸೇರಿದ ಹಣ ಅಂತೇಳಿ ಹೇಳಲಾಗ್ತಾ ಇದೆ ಅಂಥೇಳಿ. ಸೊ ಹೆಸರುಗಳು ಬಹಿರಂಗ ಆಗಬಹುದು. ಬಟ್ ಬಿಗ್ ನ್ಯೂಸ್, ಧನಂಜಯ್ ಮಹಾಪಾತ್ರ ಅವರು ಏನು
ಸುದ್ದಿಯನ್ನು ಪ್ರಕಟ ಮಾಡಿದ್ದಾರೆ. ಇಟ್ಸ್ ಅ ಬಿಗ್ 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 ನ್ಯೂಸ್. ಅತ್ಯಂತ ದೊಡ್ಡ ಸುದ್ದಿ ಇದು. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅತ್ಯಂತ ದೊಡ್ಡ ಸುದ್ದಿ. ಈ ಹಿಂದೆ ಇದೇ ಥರದ ಒಂದು ಬೆಳವಣಿಗೆ ಆಗಿತ್ತು. ಏನು ಅಂತ ಹೇಳಿದ್ರೆ, ಒಬ್ಬರು ಜಡ್ಜ್ನ ಮನೆ ಬಾಗಿಲಿನ ಬಳಿ 15 ಲಕ್ಷ ರೂಪಾಯಿ ಮೊತ್ತದ ನೋಟಿನ ಚೀಲ ಪತ್ತೆಯಾಗಿತ್ತು. 15 ಲಕ್ಷ ರೂಪಾಯಿ ನೋಟಿನ ಚೀಲ ಪತ್ತೆಯಾಗಿತ್ತು 2008ರಲ್ಲಿ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಜಡ್ಜ್. ಸೊ ಆವಾಗ ತನಿಖೆಯಲ್ಲಿ ಗೊತ್ತಾಗಿದ್ದು ಆ ಹಣ ಇನ್ನೊಂದು ಜಡ್ಜ್ಗೆ ಕೊಡಬೇಕಾಗಿದ್ದ ಹಣ ಅಂತೇಳಿ. ಸೊ ಇನ್ವೆಸ್ಟಿಗೇಷನ್ ಆಯಿತು. ಅದು ಕೂಡ 2008ರಲ್ಲಿ ಜಡ್ಜ್ ಮನೆ ಬಾಗಿಲಲ್ಲಿ ಸಿಕ್ಕಂತಹ ದುಡ್ಡಿನ ಮೂಟೆ ಅದು 15 ಲಕ್ಷ ರೂಪಾಯಿ. 2008, 17 ವರ್ಷಗಳ ಹಿಂದೆ. ಬಿಗ್ ಅಮೌಂಟೆ. ಸೊ ಈಗ ದೆಹಲಿ ಹೈಕೋರ್ಟ್ನ ಜಡ್ಜ್ ಯಶವಂತ್ ವರ್ಮಾ ಅವರ ಮೇಲೆ ಶಾಕಿಂಗ್. ಕಾರಣ ಏನು ಅಂತ ಹೇಳಿದ್ರೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕೂಡ ಸಾಂವಿಧಾನಿಕ ನ್ಯಾಯಾಲಯಗಳು. ಜನ ಕಟ್ಟಕಡೆಯದಾಗಿ ಕೆಳಹಂತದ ನ್ಯಾಯಾಲಯಗಳಲ್ಲಿ ತಮಗೆ ಪೂರಕವಾದಂತಹ ತೀರ್ಪುಗಳು ಬರದೇ ಇದ್ದಂತಹ ಸಂದರ್ಭದಲ್ಲಿ, ಮತ್ತು ಈ ದೇಶದಲ್ಲಿ ಪ್ರಭಾವಿಗಳ ಮೇಲೆ ಚೆಕ್ಮೇಟ್ ಕೊಡಬಹುದಾದಂತಹ ಇನ್ಸ್ಟಿಟ್ಯೂಷನ್ಗಳು ಎರಡೂ ಕೂಡ ಸಾಂವಿಧಾನಿಕ ಸಂಸ್ಥೆಗಳು, ಅವುಗಳ ಮೇಲೆಯೇ ಈ ರೀತಿಯಾದಂತಹ ಭ್ರಷ್ಟಾಚಾರದ ಆರೋಪಗಳು, ಕಳಂಕಗಳು ಮೆತ್ತುಕೊಂಡಂಥ ಸಂದರ್ಭದಲ್ಲಿ ಸಹಜವಾಗಿ ಜನಕ್ಕೆ ವಿಶ್ವಾಸ ಕಡಿಮೆ ಆಗುತ್ತೆ. ಸೊ ನೋಡೋಣ, ಈ ಹಣದ ಮೂಲ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಎಲ್ಲಿಗೆ ಹೋಗಿ, ಈಗ ಸೌರವ್ ದಾಸ್ ಹಾಕಿದ್ದಾರೆ, ಎ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ. ಒಬ್ಬರು ಮಾಜಿ ನಿವೃತ್ತ ಸುಪ್ರೀಂ ಕೋರ್ಟ್ನ ಜಡ್ಜಿಗೆ ಸೇರಿದೆ ಅಂತಲೂ ಮಾಹಿತಿ ಇದೆ ಅಂಥೇಳಿ. ಆ ಜಡ್ಜಿ ಯಾರಂತನೂ ಗೊತ್ತಾಗಬೇಕು. ಜೊತೆಗೆ ತೀರ್ಪುಗಳ ಮೇಲೂ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರೂ ಕೂಡ ಪುಕ್ಸಾಟೆ ಕೊಡಲ್ಲ ದುಡ್ಡು. ಇಫ್ ಇಟ್ ಈಸ್ ದ ಬ್ರೈಬರಿ. ಸೊ ಬಿಗ್ ನ್ಯೂಸ್, ಬಿಗ್ 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 ನ್ಯೂಸ್.